ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಮಿತರ್ಗೌಡ. ಹರಳು ಹುರಿದಂತೆ ಮುಂದಾಗೋ ಘಟನೆ ಬಗ್ಗೆ ಹೇಳೋ ರಾಜಋಷಿ ಕಾಲಜ್ಞಾನಿ ಗುರೂಜಿ. ಅಂತೂ ಇಂತೂ ಇವರು ಹೇಳಿದ ಹಾಗೇನೆ ಬಿಡದಿ ಟೌನ್ಶಿಪ್ಗೆ ಬಿತ್ತು ನೋಡಿ ಬ್ರೇಕು. ಕಿರಣ್ ಗುರೂಜಿಯ ಭವ್ಯವಾಣಿಯ ನೇರ ನುಡಿ. ಸ್ಪೀಡ್ ನ್ಯೂಸ್ ಕನ್ನಡ ಮೂಲಕ ಬಿಡದಿ ಟೌನ್ಸ್ ಬಗ್ಗೆ ಸಿಎಂಗೆ ಸಲಹೆ ಕೊಟ್ಟಿದ್ರು ಗುರೂಜಿ. ನಿಜವಾಯಿತು ರಾಜಋಷಿ ಗುರೂಜಿಯ ದಿವ್ಯ ಸಂದೇಶ. ಸಿಎಂ ಡಿಕೆಶಿಗೆ ಬಿಡದಿ ಟೌನ್ಶಿಪ್ ಬಗ್ಗೆ ಎಚ್ಚರಿಕೆಯ ಮಾತುಗಳನ್ನ ಹೇಳಿದ್ರು ಇದೇ ಕಾಲಜ್ಞಾನ ಗುರೂಜಿಯವರು. ರಾಜಋಷಿ ಕಾಲಜ್ಞಾನಿ ಗುರೂಜಿಯ ಮಾತಿನಂತೆ ಇದೀಗ ಬಿಡದಿ ಟೌನ್ಶಿಪ್ಗೆ ಬಿತ್ತು ಬ್ರೇಕ್. ಹೌದು ನೋಡಿ, ಇವರು ಹೇಳುವುದಿಲ್ಲ ಸತ್ಯ. ಇಲ್ಲಿವರೆಗೂ ಅದೆಷ್ಟೋ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆಗಳು ಅಂದರೆ ಭವಿಷ್ಯವಾಣಿಗಳು ನಿಜವಾಗಿದೆ. ಕಾಲಜ್ಞಾನಿ ಕಿರಣ್ ಗುರೂಜಿಯವರ ಮತ್ತೊಂದು ಸ್ಫೋಟಕ ಭವಿಷ್ಯ. ರಾಜಋಷಿ ಕಾಲಜ್ಞಾನಿ ಗುರೂಜಿಯ ದಿವ್ಯ ಸಂದೇಶ ಇದು. ಇವರು ಮುಂಬರುವಂಥ ಅನಾಹುತಗಳ ಎಚ್ಚರಿಕೆ ನೀಡುವ ಕಾಲಜ್ಞಾನಿ ಗುರೂಜಿ ಅಂತಾನೆ ಪ್ರಸಿದ್ಧಿ ಪಡೆದಿರುವ ಮಹಾನೀಯರು. ಇವರ ಪ್ರತಿಯೊಂದು ಕಾಲಜ್ಞಾನ ಕೂಡ ಅಕ್ಷರಶಃ ನಿಜವಾಗ್ತಾ ಇದೆ. ಈ ವರ್ಷದ ಪ್ರಾರಂಭದಲ್ಲೇ ನಕಲಿ ಜ್ಯೋತಿಷಿಗಳ ಬಂಡವಾಳ ಹರಾಜಾಗುತ್ತೆ ಅನ್ನುವ ಭವಿಷ್ಯವಾಣಿಯನ್ನು ಕೂಡ ನುಡಿದಿದ್ರು. ಅದರಂತೆ ಇಲ್ಲಿವರೆಗೂ ಎಷ್ಟೆಲ್ಲ ನಕಲಿ ಜ್ಯೋತಿಷಿಗಳ ಮುಖವಾಡ ಕಳಚಿ ಬಿದ್ದಿದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಅದರಂತೆ ಇಸ್ರೇಲ್, ಅಮೆರಿಕ, ಇರಾನ್ ಯುದ್ಧದ ಬಗ್ಗೆಯೂ ಕೂಡ ಸಾಕಷ್ಟು ಭವಿಷ್ಯವಾಣಿ ಹೇಳಿತು. ಅದರಲ್ಲೂ 40 ದಿನಗಳಲ್ಲಿ ಕದನ ವಿರಾಮ ಘೋಷಣೆ ಆಗುತ್ತೆ ಅನ್ನುವ ಭವಿಷ್ಯವಾಣಿ ಕೂಡ ಸತ್ಯ ಆಯಿತು. ಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಯಾವಾಗ ಆಗ್ತಾರೆ ಅನ್ನೋದು ಕೂಡ ಇವರೇ ಹೇಳಿದರು. ಅಷ್ಟೇ ಅಲ್ಲದೆ KN ರಾಜಣ್ಣ ಅವರ ರಾಜಕೀಯ ಭವಿಷ್ಯದ ಬಗ್ಗೆಯೂ ಕೂಡ ನುಡಿಮುತ್ತುಗಳನ್ನ ಆಡಿದ್ರು. ರಾಜ್ಯದ ರಾಜಕೀಯದ ಅನೇಕ ಬದಲಾವಣೆಗಳ ವಿಚಾರ ಕೂಡ ಅವರು ಹೇಳಿದರು. ಅದರಂತೆ ಎಲ್ಲವೂ ಕೂಡ ನಡೀತಾ ಬಂದಿದೆ. ಇತ್ತೀಚೆಗಷ್ಟೇ ಬಿಡದಿ ಟೌನ್ಶಿಪ್ನ ಬಗ್ಗೆ ಡಿಕೆ ಶಿವಕುಮಾರ್ ಅವರ ನಿಲುವಿನ ಕುರಿತಾಗಿಯೂ ಕೂಡ ಕಾಲಜ್ಞಾನಿ ಗುರೂಜಿ ಒಂದು ಸಂದೇಶವನ್ನ ರವಾನೆ ಮಾಡಿದ್ರು. ಗುರೂಜಿಯವರ ಸಲಹೆಯನ್ನ ಪ್ರತಿಪಾದಿಸಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಅವರ ಭವಿಷ್ಯವಾಣಿ ನಿಜವಾಗಿದೆ. ಅದರ ಕುರಿತಾದ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ರಾಜಋಷಿ ಕಾಲಜ್ಞಾನಿ ಗುರೂಜಿಯವರು ಕೊಟ್ಟಿದ್ದಾರೆ. ಹೆಚ್ಚಿನದಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಏನ್ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಈ ಬಿಡದಿ ಟೌನ್ಶಿಪ್ ಬಗ್ಗೆ ನಾನು ಸ್ಲೋಗನ್ ಹೇಳಿದ್ದೆ, ಜಸ್ಟ್ ಹೋಲ್ಡ್ ಇಟ್ ಫಾರ್ ಸಮ್ ಟೈಮ್ ಅಂತ ನಾವು ಖಡಕ್ಕಾಗಿ ಒಂದು ಸ್ಲೋಗನನ್ನು ಹೇಳಿ ಒಂದು ಭವಿಷ್ಯವಾಣಿ ಸಮೇತವಾಗಿ ಒಂದು ಸಲಹೆಯನ್ನು ನಾವು ಮುಖ್ಯಮಂತ್ರಿಗೆ ಕಳಿಸಿದ್ವಿ. ಸೊ ಇವಾಗ ಅದೇ ಥರನಾಗಿ ಬಿಡದಿ ಟೌನ್ಶಿಪ್ನ ಒಂದು ಡೆವಲಪ್ಮೆಂಟನ್ನು 2 ತಿಂಗಳವರೆಗೂ ಕೂಡ ಅದನ್ನು ಹೋಲ್ಡಲ್ಲಿಟ್ಟಿದ್ದಾರೆ. ಸೊ ಇದು ಒಂದು ರೀತಿಯಿಂದ ನಮ್ಮ DK ಶಿವಕುಮಾರ್ ಅವ್ರಿಗೂ ಒಳ್ಳೆಯದು ಮತ್ತು ನಮ್ಮ ರಾಜ್ಯಕ್ಕೂ ಕೂಡ ಇದು ಒಳ್ಳೆಯದಂಥದ್ದು. ಏಕೆಂದರೆ ಮುಂಬರೋ ದಿನಗಳಲ್ಲಿ DK ಶಿವಕುಮಾರ್ ಅವರಿಂದ ಒಂದು ಮಹತ್ತರ ದೊಡ್ಡ ಕೆಲಸಗಳಾಗ್ತಾ ಹೋಗ್ತವೆ. ಈ ಒಂದು ಕೆಲವೊಂದು ಅವರಿಗೆ ರಫ್ ಪೀರಿಯಡ್ ಇದೆ, ರಫ್ ಟೈಮಿಂಗ್ ಇದೆ. ಈ ಆಗಸ್ಟ್ ನಂತರ ಮತ್ತು ಮುಂಬರುವಂತಹ ಯುಗಾದಿ ಒಳಗಡೆನೂ ತುಂಬ ಒಂದು ಸ್ವಲ್ಪ ಅವ್ರು ಸಾಗುವಂಥ ಮಾರ್ಗ ಕಲ್ಲು ಮುಳ್ಳಿಂದ ಕೂಡಿದೆ, ರಫ್ ಟೈಮ್ ಇದೆ. ಅದಾದ ನಂತರ ಸುಗಮವಾಗಿರುತ್ತೆ. ಸೊ ಇವರಿಂದ ನಾವು ಮುಂಬರೋ ದಿನಗಳಲ್ಲಿ ತುಂಬ ಹೊಸ ಡೆವಲಪ್ಮೆಂಟನ್ನು ಕಾಣ್ತಾ ಹೋಗ್ತೀವಿ. ಸೊ DK ಶಿವಕುಮಾರ್ ಅವರು ಇಂಥ ಕಾಂಟ್ರವರ್ಸಿಯಲ್ಲಿ ಬೀಳೋದನ್ನು ಬಿಟ್ಟು ಮುಂಬರುವಂಥ ಡೆವಲಪ್ಮೆಂಟ್ ಬಗ್ಗೆ ಅವರು ಒಂದು ಆಲೋಚನೆ ಮಾಡಿಕೊಂಡು 2028ರ ಒಂದು ಇಲೆಕ್ಷನ್ಗೆ ಪ್ರಿಪೇರ್ ಆಗಬೇಕು. ಸೊ ಇದು ನಾವೊಂದು ಹೇಳಿದ ಭವಿಷ್ಯವಾಣಿ ಸೊ ಇವತ್ತಿನ ದಿನಗಳದ್ದು ನಿಜವಾಗಿ ಎಲ್ಲರ ಕಣ್ಣಿಗೆ ಕಾಣ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಹರಳು ಹುರಿದಂತೆ ಮುಂದಾಗುವ ಘಟನೆ ಬಗ್ಗೆ ಹೇಳುವ ರಾಜಋಷಿ ಕಾಲಜ್ಞಾನಿ ಕಿರಣ್ ಗುರೂಜಿಯವರ ಮಾತುಗಳು ಅಕ್ಷರಶಃ ನಿಜವಾಗ್ತಾ ಇದೆ. ಇಂತಹ ಭಯಾನಕ ಸ್ಫೋಟಕ ಹೇಳಿಕೆಗಳನ್ನ ಮತ್ತಷ್ಟು ಗುರೂಜಿಯವರು ಕೊಡ್ತಾ ಇದ್ದಾರೆ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.